ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕವಿಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅಥನಿ ಅಥನಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಅವರು ಮೊದಲಿಂದಲೂ ಮಾಡ್ಕೋತಿದಾರ. ಮೊದಲಿಂದನೂ ಯಾರಿಗಾರ ಹಚ್ಚಿ ಮಾಡಿಸಿದ್ರು, ಇವತ್ತು ತಾವ ಕೈಯೊಳಗೆ ತೊಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೇ ಒಂದು ಘಟನೆ, ಒಂದು 2-3 ಘಟನೆ ಹೇಳ್ತೀನಿ ನಾನು. ನಾವು ಅಪ್ಪ ಸಾಹೇಬ್ ಅವತಾಡೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಇದ್ದಂಥವ್ರು. ಅವರು 23ರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಧರ್ಮಪತ್ನಿಯವರನ್ನು, ಸಹೋದರಿ ಸ್ವಲ್ಪ ಅಂಗವಿಕಲರ, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ದಾಬಟ್ಟಿ ಒಳಗೆ. ಅಂಥವರನ್ನು 20 ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು. ಮಲ್ಲಿಕಾರ್ಜುನ ಅಂದಾನಿ ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೆ. ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಂಥೇಳಿ ಮಾಡುವಂಥವ್ರು. ಹೆಣ್ಮಕ್ಳು ಟ್ರಾನ್ಸ್ಫರ್ ಬಿಟ್ಟಿಲ್ಲ ಅವರು. ಅಂದರೆ ಈ ಒಂದು 2-3 ಎಕ್ಸಾಂಪಲ್. ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಕ್ಷಣೆ ಕೊಡೋರನ್ನ ಪೊಲೀಸರ ಬಗ್ಗೆ, ಖಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ರಕ್ಷಣೆ ಕೊಡೋರೇ ಅವ್ರು ಹೇಳ್ದಂಗನ ಕೇಳಕತ್ರ ಇದು ಭಾಳ ಒಂದು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ದ್ವೇಷ ರಾಜಕಾರಣ ಅತಿಯಾಗಿದೆ ಅಂತೀರಿ ಸರ್ ತಾಲೂಕಿನಲ್ಲಿ? ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದ್ದನ್ನು ಕೇಳ್ತಾ ಇದ್ದೆ ನಾವು. ಇಲ್ಲ, ಇದು ಗೋಕಾಕ ಇದಾವ್ದ ಪ್ರಚೋದನೆ ಐತೆ ಅಂತೇಳಿ. ಅಲ್ಲ, ಗೋಕಾಕದವ್ರೆ ನಿಮ್ಮನ್ನು ಮನೆ ಕವಿಸೆ ಬಡಿ ಅಂತ ಹೇಳ್ಯಾರ ನಾವು. ಯಾಕೆ ನೀವು ಗೋಕಾಕ್ ಅಂತಾರೆ? ಈಗ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದಬ್ಬಾಳಿಕೆ ಮಾಡಾಕತ್ತೀರಿ. ಸಾಕಷ್ಟು ಪೊಲೀಸ್ ಸ್ಟೇಷನ್ನು ಒಂದು ಸುಮಾರು 15 ವರ್ಷ ಪೊಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟರೆ ಅವ್ರು ರಾಜಕಾರಣನೇ ಮಾಡಿಲ್ಲ. ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ. ಶಿವಯೋಗಿ ಕ್ಷೇತ್ರ, ಸಿದ್ದೇಶ್ವರ ಪಾಂಡ್ರೆಯಲ್ಲಿ ಇಂಥದ್ದು ನಡಿಬಾರ್ದು. ನಾವು ಕೂಡ ಇದ್ದೇವೆ. ಒಂದು ಟೈಮ್ 2018ರಿಂದ 23ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ.